ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ವೈಜೆ. ಹೆಂಗಿದ್ದೀರಾ ಎಲ್ಲರೂ? ಸಖತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ನಿನ್ನೆ RCB ಮ್ಯಾಚ್ಗೋಸ್ಕರ ಒಂದು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಅನ್ಫಾರ್ಚುನೇಟ್ಲಿ ನಾವು ನಿನ್ನೆ ಮ್ಯಾಚಲ್ಲಿ ಸೋತಿದ್ದೀವಿ ಅಂದ್ಕೊಳ್ಳಿ. ನೀವೆಲ್ಲರೂ ನೋಡಿದಂಗೆ ನಿನ್ನೆ ಒಂದು ಮ್ಯಾಚಲ್ಲಿ ಎಲ್ಲ ಬೌಲರ್ಸು ಕೂಡ ಸರಿಯಾಗಿ ಓಡಿಸ್ಕೊಂಡ್ರು. ಆವಾಗ ಬೇರೆ ದಾರಿ ಇಲ್ಲದೇ ಆವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಶಾಂಕ್ ವಿಜಯ್ ಕುಮಾರ್ ಅವ್ರು ಬರ್ತಾರೆ. ಅವ್ರೇನೋ ತಕ್ಕ ಮಟ್ಟಿಗೆ ಆಡಿಸ್ಬಿಟ್ಟು ಕಂಟ್ರೋಲ್ ಮಾಡ್ತಾರೆ. ಬಟ್ ಅವ್ರು ಬರೋಷ್ಟರಲ್ಲಿ ನಮ್ಮ ಮ್ಯಾಚ್ ಕೈಬಿಟ್ಟು ಹೋಗಿರುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟೆನೆ ಹೊಡ್ಸ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಬ್ಯಾಟಿಂಗ್ ಲೈನಪ್ ಅಲ್ಲಿ ಬಂದ್ರೆ RCBಯಲ್ಲಿ ನನಗೊಂದು ಅರ್ಥ ಆಗ್ತಿಲ್ಲ ಗುರು. ಫ್ಯಾಫ್ ಆಡ್ತಾ ಇಲ್ಲ, ಮ್ಯಾಕ್ಸ್ವೆಲ್ ಆಡ್ತಾ ಇಲ್ಲ, ರಜತ್ ಪಟೇದಾರ್ ಆಡ್ತಾ ಇಲ್ಲ. ಯಾವ ಒಂದು ಪ್ಲೇಯರು ಕೂಡ ಸರಿಯಾದ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅನ್ಕೊಳ್ಳಿ. ಬರೀ ನಮ್ಮ ಕಿಂಗ್ ಕೊಹ್ಲಿ ಮಾತ್ರ ಆಡ್ತಾ ಇರೋದು. ಅದನ್ನ ಬಿಟ್ರೆ ದಿನೇಶ್ ಕಾರ್ತಿಕ್ ಗುರು ಎವರ್ ಗ್ರೀನ್, ಯಾವಾಗ್ಲೂ ತನ್ನ ಆಟನ ಆಡದೆ ಹಿಂತಿರುಗೋದೇ ಇಲ್ಲ ಆ ಮನುಷ್ಯ. ನಮ್ಮ ಕೊಹ್ಲಿ ಅವ್ರು ಬಂದು 59 ಬಾಲಿಗೆ 83 ರನ್ ಹೊಡಿತಾರೆ ಸ್ನೇಹಿತರೆ. ಆ ಒಂದು ರನ್ ಏನಾದ್ರು ಹೊಡೆದಿದ್ದಿಲ್ಲ ಅನ್ಕೊಳ್ಳಿ, ನಿನ್ನೆ ನಮ್ ಗತಿ ಬೇರೆ ತರನೇ ಇರ್ತಾ ಇತ್ತು. ಸ್ಕೋರ್ 183ಗೆ ರೀಚ್ ಆಗ್ತಾ ಇದ್ದಿಲ್ಲ ಅನ್ಕೊಳ್ಳಿ. ಅದರ ಜೊತೆಗೆ ಕ್ಯಾಮ್ರಾನ್ ಗ್ರೀನ್ ಅವರು ಕೂಡ ಒಂದು ತಮ್ಮ ಆಟನ ತಾವು ಆಡಿದ್ರು. ಅದ್ರ ಜೊತೆಗೆ ಎಂದಿನಂತೆ DK ಬಂದು ಅದ್ಭುತವಾದಂಥ ತನ್ನ ಕೊನೆಯ ಕ್ಷಣದ ಆಟನ ಕೂಡ ಆಡಿ 183ಕ್ಕೆ ಸ್ಕೋರ್ನ ತಂದು ನಿಲ್ಲಿಸ್ತಾರೆ ಅನ್ಕೊಳ್ಳಿ. ನಾನು ಅನ್ಕೊಂಡಿದ್ದೆ ಫಸ್ಟ್ ಎಲ್ಲ ವಿಕೆಟ್ ಬಿದ್ದಾದ ನಂತರ ನಾನು ಅನ್ಕೊಂಡಿದ್ದೆ ಏನಪ್ಪ ಅನ್ನೋದಾದ್ರೆ, ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ನಾವು ಎಷ್ಟು ಒಂದು 150 ಇಲ್ಲ 140ಗೆ ಸ್ಕೋರ್ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಕಿಂಗ್ ಕೊಹ್ಲಿ ಅವರ 83 ರನ್ನು, ಅದ್ರ ಜೊತೆಗೆ ಕ್ಯಾಮ್ರಾನ್ ಗ್ರೀನ್ ಅವರ ಆಟ, ಅದ್ರ ಜೊತೆಗೆ ನಮ್ಮ ದಿನೇಶ್ ಕಾರ್ತಿಕ್ ಅವರ ಆಟ ಎಲ್ಲ ಸೇರಿಕೊಂಡು ಕೊನೆಗೆ 183ಕ್ಕೆ ತಂದು ನಿಲ್ಲಿಸಿದ್ವಿ ಅನ್ಕೊಳ್ಳಿ. ಅದೇನು ದೊಡ್ಡ ಸ್ಕೋರ್ ಅಲ್ಲ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ, ಬಿಕಾಸ್ ತುಂಬ ಚಿಕ್ಕ ಗ್ರೌಂಡ್ ಆಗಿದೆ. ಔಟರ್ಲಿ ಇರ್ತಕ್ಕಂಥ ಬ್ಯಾಟಿಂಗ್ ಲೈನಪ್ ತೊಗೊಂಡ್ರೆ ಅದು ತುಂಬ ಕಮ್ಮಿನೇ ಸ್ಕೋರ್ ಅನ್ಕೊಳ್ಳಿ. ಬಟ್ ಪರವಾಗಿಲ್ಲ, ಏನೋ ಒಂದು ಒಳ್ಳೆ ಸ್ಕೋರ್ನ ಕೊಟ್ಟರು ಅನ್ಕೊಳ್ಳಿ. ಅದಾದ ನಂತರ ಶುರು ಆಯಿತು ಅನ್ಕೊಳ್ಳಿ. ಅವರು KK ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ ತಕ್ಷಣನೇ ನಾರಾಯಣದ ಏನು ಕತೆನೋ ಗೊತ್ತಿಲ್ಲ, ನಮ್ಮ RCB ಜೊತೆಗೆ ಅಂದ್ರೆ ಸಾಕು ಹಿಗ್ಗ ಮುಗ್ಗ ಹೊಡೆದಾಕ್ತಾರೆ. ಹೆಂಗ್ ಬೇಕಂಗ್ ಬೌಲರ್ಸ್ನ ಜಡ್ಜ್ ಹಾಕ್ತಾರೆ ಅನ್ಕೊಳ್ಳಿ. ಬೇರೆ ಯಾವುದೇ ಒಂದು ಟೀಮ್ ಜೊತೆಗೆ ಆ ಮನುಷ್ಯ ಆಟ ಆಡಲ್ಲ, ಅದೇನ್ ಕತೆನೋ ಗೊತ್ತಿಲ್ಲ. RCB ಅಂತ ಬಂದ ತಕ್ಷಣ ಹಿಗ್ಗ ಮುಗ್ಗನೆ ಜಡ್ಜ್ ಹಾಕ್ಬಿಡ್ತಾರೆ. ಅಲ್ಲಿ ಸಾಲ್ಟ್ ಕೂಡ ಸಕ್ಕದಾಗಿಡಿದ್ರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ. ಮತ್ತೆ ಅವ್ರ ಜೊತೆಗೆ ಸಾಥ್ ನೀಡಿರ್ತಕ್ಕಂಥ ನಾರಾಯಣ್ ಕೂಡ ಸಕ್ಕದಾಗಿ ಅದ್ಭುತವಾದಂಥ ಬೌಂಡ್ರಿಗಳನ್ನ, ಸಿಕ್ಸರ್ಗಳನ್ನ ಸಿಡಿಸಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟರು. ಸಾಲ್ಟ್ ಮತ್ತೆ ನಾರಾಯಣ್ ಔಟ್ ಆದ ತಕ್ಷಣ 2 ಅಯ್ಯರ್ಗಳ ಗುಂಪು ಬರುತ್ತೆ ಅನ್ಕೊಳ್ಳಿ. ಶ್ರೇಯಸ್ ಅಯ್ಯರ್ ಮತ್ತೆ ವೆಂಕಟೇಶ್ ಅಯ್ಯರ್ ಇಬ್ರು ಸೇರ್ಕೊಂಡು ಏನು ಹೊಡಿತಾರೆ ಗುರು, ಏನ್ ಆಡ್ತಾರೆ. ವೆಂಕಟೇಶ್ ಅಯ್ಯರ್ ಒಂದೊಂದು ಶಾಟ್ ಕೂಡ ಕ್ಲಾಸಿಕ್ ಆಗಿತ್ತು ಅನ್ಕೊಳ್ಳಿ. ಸಕ್ಕದಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಮಾಡಿದ್ರು ಅನ್ಕೊಳ್ಳಿ. ಅವರಿಬ್ಬರ ಜೊತೆ ಆಟ ಆಲ್ಮೋಸ್ಟ್ ನಮ್ಮ RCBನ ಮುಳುಗಿಸೋದ್ರಲ್ಲಿ ಯಶಸ್ವಿನೇ ಆಯ್ತು ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಅನ್ಕೊಳ್ಳಿ. ಸೊ ಕೊನೆಗೆ 3 ವಿಕೆಟ್ ಅಲ್ಲಿ 184 ರನ್ನ 16.5 ಓವರ್ಗೆನೆ ಆಟನ ಮುಕ್ತಾಯ ಮಾಡ್ತಾರೆ. ಅಂದ್ರೆ 20 ಓವರ್ವರೆಗೂ ಆಡಲ್ಲ ಸ್ನೇಹಿತರೆ. ಅವರು 16.5 ಓವರ್ಗೆನೆ 184 ರನ್ನ ಹೊಡೆದ್ಬಿಟ್ಟು ಮ್ಯಾಚ್ನ ಅಲ್ಲಿಗೆ ಎಂಡ್ ಮಾಡ್ತಾರೆ ಅನ್ಕೊಳ್ಳಿ. ಒಟ್ಟಾರೆಯಾಗಿ ನಿನ್ನೆ ಒಂದು ಮ್ಯಾಚಲ್ಲಿ ನನಗೆ ಅನಿಸಿರ್ತಕ್ಕಂಥ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಏನಪ್ಪ ಅಂದರೆ, ನಮ್ಮ RCB ಬ್ಯಾಟಿಂಗ್ ಲೈನಪ್ ಯಾಕೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಸಿಕ್ಕಾಪಡೆ ಬೇಜಾರಾಯಿತು. ಫ್ಯಾಫ್ ಆಡ್ತಾ ಇಲ್ಲ, ಮ್ಯಾಕ್ಸಿ ತನ್ನ ಆಟನ ತೋರಿಸ್ತಾ ಇಲ್ಲ, ರಜತ್ ಪಟೇದಾರ್ ಆಡ್ತಾ ಇಲ್ಲ, ಮತ್ತೆ ನಮ್ಮ ಕೀಪರ್ ಆಗಿರ್ತಕ್ಕಂಥ ಅನುಜ್ ರಾವತ್ ಕೂಡ ತನ್ನ ಆಟನ ತೋರಿಸ್ತಾ ಇಲ್ಲ ಅನ್ಕೊಳ್ಳಿ. ಇದು ಒಂದು ಬೇಸರದ ಸಂಗತಿ. ಅದನ್ನ ಬದಿಗಿಟ್ಬಿಟ್ಟು ನೋಡೋದಾದ್ರೆ, ಬೌಲಿಂಗ್ ಸೈಡಲ್ಲಿ ಬರೋದಾದ್ರೆ, ನಮ್ಮ RCBಯ ಬೌಲರ್ ಆಗಿರ್ತಕ್ಕಂಥ ಅಲ್ಝರಿ ಜೋಸಫ್ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಅಥವಾ ಯಶ್ ದಯಾಲ್ ಆಗಿರ್ಬೋದು, 3 ಜನಕ್ಕೂ ಕೂಡ ಸರಿಯಾಗಿನೇ ಒಂದು ಏಟ್ ಬಿತ್ತು ಅನ್ಕೊಳ್ಳಿ. ಅದಾದ ನಂತರ ಒಂದು ಲೆವೆಲಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿರೋರು ಅನ್ನೋದಾದ್ರೆ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು ಈ ಮನುಷ್ಯನ. ಯಾರಪ್ಪ ಅನ್ನೋದಾದ್ರೆ ಮಯಾಂಕ್ ಡಗರ್ನ ಸಕ್ಕದಾಗಿನೇ ಆಡಿಸಿದ. ಅದಾದ ನಂತರನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಜಯ್ ಕುಮಾರ್ ವೈಶಾಖ್ನ ತರ್ತಾರೆ. ಅವನು ಕೂಡ ನೀಟಾಗಿ ಬೌಲಿಂಗ್ ಮಾಡ್ತಾನೆ. ಈ ಒಂದು ಡಿಸಿಷನ್ ಮುಂಚೆನೆ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಬಿಕಾಸ್ ಆಲ್ರೆಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಪರವಾಗಿಲ್ಲ, ಸೋತಿದ್ದೀವಿ. 3 ಮ್ಯಾಚ್ ಆಗಿದೆ. 3 ಮ್ಯಾಚಲ್ಲಿ ಬರೀ 1 ಮ್ಯಾಚನ್ನು ಮಾತ್ರ ಗೆದ್ದಿದ್ದೀವಿ. ಮಿಕ್ಕಿರೋ 2 ಮ್ಯಾಚಲ್ಲಿ ಸೋತಿದ್ದೀವಿ ಸ್ನೇಹಿತರೆ. ಮುಂದಿನ ಒಂದು ಮ್ಯಾಚ್ ಬಂದು ಏಪ್ರಿಲ್ 2ಗೆ ಅಂದರೆ ಏಪ್ರಿಲ್ 2ನೇ ತಾರೀಕು LSG ಜೊತೆಗಿದೆ, ಲಕ್ನೋ ಸೂಪರ್ ಜೈಂಟ್ಸ್ ಜೊತೆಗೆ. ನೋಡುವ ಅದೊಂದು ಮ್ಯಾಚ್ ಯಾವ ಥರ ಆಗುತ್ತೆ ಅಂತ.
ಅದನ್ನು ಕೂಡ ನಮ್ಮ ಹೋಮ್ ಗ್ರೌಂಡಲ್ಲೇ ಇರೋದ್ರಿಂದ ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ. ಎಲ್ಲ ಒಟ್ಟಾರೆಯಾಗಿ ಹೇಳ್ಬೇಕನ್ನೋದಾದರೆ ಒಂಥರ ಬೇಸರದ ಸಂಗತಿ. ನಿನ್ನೆ ಮ್ಯಾಚು ಸರಿಯಾಗಿ ಓಡಿಸ್ಕೊಂಡ್ರು ಬೌಲರ್ಸ್ ಎಲ್ಲ. ಪಾಪ ಕಿಂಗ್ ಕೊಹ್ಲಿ ಅವರು ಒಬ್ಬರೇ ನಿಂತ್ಕೊಂಡು ಇಡೀ ಮ್ಯಾಚ್ನ ಮುಂದೆ ಸಾಗಿಸ್ತಾ ಇದ್ದಾರೆ. ನನಗೆ ಒಂದು ಅನ್ನಿಸ್ತಾ ಇರೋದೇನಪ್ಪ ಅನ್ನೋದಾದರೆ, ಕಿಂಗ್ ಕೊಹ್ಲಿ ಏನಾದರೂ ನಮ್ಮ ಟೀಮಲ್ಲಿ ಇದ್ದಿದ್ದಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದಿತ್ತು ಸ್ನೇಹಿತರೆ, ಜಸ್ಟ್ ಊಹಿಸೋಕ್ಕೂ ಸಾಧ್ಯ ಇಲ್ಲ ಅಂದ್ಕೊಳ್ಳಿ. ಬಿಕಾಸ್ ಎಲ್ಲರೂ ಡಕ್ಔಟ್ ಆಗ್ತಾ ಇದ್ದಾರೆ, ರನ್ಸ್ ಹೊಡಿತಾ ಇಲ್ಲ ಬಂದ್ಬಿಟ್ಟು 3-4 ಬಾಲ್ಗೆ ಔಟ್ ಆಗ್ತಾ ಇದ್ದಾರೆ. ಈ ಥರದೊಂದು ಕಠಿಣ ಸಮಯದಲ್ಲಿ ಕಿಂಗ್ ಕೊಹ್ಲಿ ಅವರು ಒಬ್ಬರೇ ನಿಂತ್ಕೊಂಡು ಒನ್ ಮ್ಯಾನ್ ಆರ್ಮಿ ಥರ ಸಕ್ಕದಾಗಿ ಫೈಟ್ ಮಾಡ್ತಾನೆ ಇದ್ದಾರೆ ಅಂದ್ಕೊಳ್ಳಿ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಮ್ಮ ಒಂದು ಕಿಂಗ್ ಕೊಹ್ಲಿ ಆಟಕ್ಕೆ. ಸೊ ಒಟ್ಟಾರೆಯಾಗಿ ಒಂಥರ ಏನಪ್ಪ ಅನ್ನೋದಾದರೆ, ನಿನ್ನೆ ಮ್ಯಾಚ್ ಸೋತಿರೋದಕ್ಕೆ ಬೇಜಾರು ಇದೆ. ಬಟ್ ಪರವಾಗಿಲ್ಲ, ಅದೇನೋ ಅಂತಾರಲ್ಲ ಗುರು, RCBಯ ಅಭಿಮಾನಿಗಳು ಯಾವತ್ತಿದ್ರೂ RCBಗೆ ಸಪೋರ್ಟ್ ಮಾಡೋದು. ಮ್ಯಾಚ್ ಸೋತಿದ್ದಾರೆ ಅಂದ್ಬಿಟ್ಟು ಬೇರೆ ಟೀಮ್ ಕಡೆಗೆಲ್ಲ ಯಾವುದೇ ಕಾರಣಕ್ಕೂ ಹೋಗ್ತಕ್ಕಂಥ ಫ್ಯಾನ್ ಬೇಸ್ ಅಲ್ಲ ಸ್ನೇಹಿತರೆ ನಮ್ಮ RCB ಟೀಮ್ದು. ಸೊ 1 ಮ್ಯಾಚ್ ಸೋತರು RCBನೇ, 6 ಮ್ಯಾಚ್ ಸೋತರು RCBನೇ, 600 ಮ್ಯಾಚ್ ಸೋತರು RCBನೇ ಅಂತಾರೆ ಗೊತ್ತಾ. ಸೊ ಆ ಥರದ ಒಂದು ಫ್ಯಾನ್ ಬೇಸ್ ಇರ್ತಕ್ಕಂಥ ಒಂದೇ ಒಂದು ಟೀಮ್ ಅಂದ್ಕೊಳ್ಳಿ ಇಡೀ ನಮ್ಮ ವರ್ಲ್ಡಲ್ಲಿ. ಸೊ ಹಂಗಾಗಿ ಬಿಟ್ಕೊಡೋ ಮಾತೇ ಇಲ್ಲ. ನಾನು ನಿನ್ನೆ ಮ್ಯಾಚ್ ವಿಡಿಯೋನ RCB ಅಫಿಷಿಯಲ್ ಚಾನಲಲ್ಲಿ ನೋಡ್ತಿರ್ಬೇಕಾದ್ರೆ ನನಗೆ ಹಳೇದೊಂದು ವಿಡಿಯೋ ಸಿಕ್ತು ಸ್ನೇಹಿತರೆ. ಯಾವುದಪ್ಪ ಅನ್ನೋದಾದರೆ, ನಮ್ಮ ಕಿಂಗ್ ಕೊಹ್ಲಿ ಅವರು ನಮ್ಮ ವುಮೆನ್ಸ್ ಟೀಮ್ನ ಅಂದರೆ WPL ವುಮೆನ್ಸ್ ಟೀಮ್ ಏನು ಟ್ರೋಫಿ ಗೆದ್ರಲ್ಲ ಇವಾಗ ರೀಸೆಂಟಾಗಿ, ಆ ಒಂದು ಟೀಮ್ನ ಲಾಸ್ಟ್ ಇಯರ್ ಅಡ್ರೆಸ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಸ್ನೇಹಿತರೆ. ಏನು ಸಕ್ಕತ್ತಾಗಿ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟಿದ್ದಾರೆ ಅಂದರೆ, ಆ ಮೂಮೆಂಟಲ್ಲಿ ನಮ್ಮ ವುಮೆನ್ಸ್ ಟೀಮ್ ತುಂಬ ಕುಗ್ಗಿ ಹೋಗ್ಬಿಟ್ಟಿತ್ತು. ಅಂದರೆ ಬ್ಯಾಕ್ ಟು ಬ್ಯಾಕ್ ಸೋಲುಗಳಿಂದ ಒಂಥರ ನರ್ವಸ್ ಆಗೋಗ್ಬಿಟ್ಟು ಯಾರಿಗೂ ಕೂಡ ಯಾವುದೇ ಥರದ ಎನರ್ಜಿ ಇದ್ದಿದ್ದಿಲ್ಲ, ಹೋಪ್ಸು ಇದ್ದಿದ್ದಿಲ್ಲ ಆಡೋದಕ್ಕೆ. ಆ ಒಂದು ಸಮಯದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಅವ್ರ ಜೊತೆಗೆ ಮಾತಾಡಿರ್ತಕ್ಕಂಥ 8 ನಿಮಿಷದ ಒಂದು ವಿಡಿಯೋ ಏನಿದೆ ಸ್ನೇಹಿತರೆ, ಅದ್ಭುತವಾಗಿದೆ. ಏನು ಸಕ್ಕತ್ತಾಗಿ ಮಾತಾಡಿದ್ದಾರೆ ಅಂದರೆ, ನಿಜಕ್ಕೂ ಒಂದು ಇನ್ಸ್ಪಿರೇಷನಲ್ ವಿಡಿಯೋ ಆಗಿದೆ ಅದು. ಆ ಒಂದು WPL ಟೀಮ್ಗೆ ಆ ಒಂದು ಇನ್ಸ್ಪಿರೇಷನ್ ಎಲ್ರಿಗೂ ಬೇಕಾಗಿತ್ತು. ಆ ಮೂಮೆಂಟಲ್ಲಿ ಸರಿಯಾದ ಸಮಯಕ್ಕೆ ಆ ಒಂದು ಇನ್ಸ್ಪಿರೇಷನ್ನ ನಮ್ಮ ಕಿಂಗ್ ಕೊಹ್ಲಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ನಿಜಕ್ಕೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಒಂದು 8 ನಿಮಿಷದ ವಿಡಿಯೋ. ಆ ಒಂದು ಇನ್ಸ್ಪಿರೇಷನ್ ಆ ಟೈಮಲ್ಲಿ ಸಿಕ್ಕಿರೋದ್ರಿಂದನೇ ಅವ್ರು ಚೆನ್ನಾಗಿ ಬೂಸ್ಟಪ್ ಆಗಿಬಿಟ್ಟು ಈ ಥರದ ಒಂದು ಮ್ಯಾಚ್ ವಿನ್ನಿಂಗ್ ಮೂಮೆಂಟ್ಸ್ನ ಕೊಡೋಕ್ಕಾಯ್ತು ಅಂತ ಹೇಳ್ಬೋದು. ಯಾಕಂದರೆ ಸಕ್ಕದಾಗಿ ಆಡಿ ಒಂದು ಕಪ್ ತರೋದು, ಅದು 2ನೇ ಒಂದು ಆವೃತ್ತಿಯಲ್ಲಿನೇ ಕಪ್ ತಂದಿದ್ದಾರೆ. ಅದೇನು ಸುಮ್ಮನೆ ಮಾತಲ್ಲ ಸ್ನೇಹಿತರೆ. ನಮ್ಮ ಕಿಂಗ್ ಕೊಹ್ಲಿ ಅವರ ಇನ್ಸ್ಪಿರೇಷನ್ ಅಂದರೆ ಸುಮ್ಮನೆನಾ, ಏನು ಸಕ್ಕದಾಗಿ ಮಾತಾಡಿದ್ದಾರೆ. ಆ ಒಂದು ವಿಡಿಯೋನ ನಿಮಗೋಸ್ಕರ ಹಾಕ್ತೀನಿ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದೇ ಒಂದು ಇನ್ಸ್ಪಿರೇಷನ್ ಎಲ್ಲಿಗೆ ಬೇಕಿದ್ರೂ ತೊಗೋಬೋದು. ಆ ಒಂದು ಇನ್ಸ್ಪಿರೇಷನ್ ರೈಟ್ ಪರ್ಸನಿಂದ ಬಂದರೆ ನಿಜಕ್ಕೂ ಅದು ಬೇರೆ ಥರನೇ ಇರುತ್ತೆ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ ಸ್ನೇಹಿತರೆ. ನೋಡ್ಕೊಂಬನ್ನಿ, ನಿಮಗೂ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರನೇ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ತೋರಿಸಿ ಒಂದು ಕಪ್ನ ತಂದು ಕೊಟ್ಟಿದ್ದಾರೆ ನಮ್ಮ ಬ್ಯಾಂಗಲೂರಿಗೆ ಅಂದ್ಕೊಳ್ಳಿ. ವಾವ್, ನಿಜಕ್ಕೂ ಸಖತ್ ಇನ್ಸ್ಪಿರೇಷನ್ ಸ್ಟೋರಿ ಗುರು. ನನಗಂತೂ ಸಕ್ಕದಂದರೆ ಸಖತ್ ಇಷ್ಟ ಆಯಿತು ಅಂದ್ಕೊಳ್ಳಿ ಆ ಒಂದು ವಿಡಿಯೋ. ಓ ಮೈ ಗಾಡ್, ವಾಟ್ ಎನ್ ಇನ್ಸ್ಪಿರೇಷನ್. ಏನು ಮಾತಾಡಿದ್ದಾರೆ ಗೊತ್ತಾ, ಒಂದೊಂದು ಮಾತು ನಮ್ಮ ಕಿಂಗ್ ಕೊಹ್ಲಿ ಅವರು ಮಾತಾಡ್ತಾ ಮಾತಲ್ಲಿ ಹೇಳಿದ್ದಾರೆ, ನಾನು 6 ಸರ್ತಿ ಕನ್ಸಿಕ್ಯೂಟಿವ್ ಆಗಿ ಮ್ಯಾಚ್ನ ಸೋತಿದ್ದೀನಿ, ನನಗೆ ನಿಜವಾಗ್ಲೂ ಬೇಜಾರಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ದು ಇರ್ತಕ್ಕಂಥ ಲಾಯಲ್ ಫ್ಯಾನ್ ಬೇಸು ಯಾವತ್ತೂ ನಮ್ಮ ಇದನ್ನು ಬಿಟ್ಕೊಡಲ್ಲ RCBನ ಅಂತೆಲ್ಲ ಹೇಳಿದ್ದಾರೆ. ನೋಡ್ಕೊಂಬನ್ನಿ, ನಿಜಕ್ಕೂ ನಿಮಗೂ ಪಕ್ಕ ಖಂಡಿತವಾಗಿಯೂ ಇಷ್ಟ ಆಗೇ ಆಗುತ್ತೆ ಸ್ನೇಹಿತರೆ. Hello everyone. How are you? How's everyone? It's been a challenging season for sure, and someone who's been at RCB for 15 years, I've seen many challenging seasons, and I can kind of understand the pressures that you guys must be feeling, because a lot of expectations in big league tournaments, but I think it's an honor as well. It's a privilege to have that situation in front of you. And yeah, we've had a similar situation. I think it was 2019. We lost 6 in a row, and I clearly remember that after we lost the 6th game, we had a get together in the evening, and I walked in. I was the captain, so I was completely gone. I couldn't feel anything. Like I didn't recognize myself. I was like, I had no belief left whatsoever. And I walk into the
the post-match get-together. And the first person I see is AB. And I walk in and he walks to me and we stand face to face and all we are doing is like we never lost 6 games in a row in our lives. And we played 15 years of international cricket, almost together at the same stage. So unexpected things can happen, unfortunate things can happen. But the reason why I'm here is there is still hope, right? There is a 1% chance and sometimes that chance is good enough. But what matters is what you guys think about that 1%. Are you willing to give absolutely everything that you have in tonight's game to make that 1 into 10 and then grow that 10 into 30 and eventually something magical might come out of it? Even if nothing happens post these 3 games, the chance to walk away after the 3 games with your head held high is sometimes more important than reaching a knockout stage of a particular tournament. Sometimes we only think of the results that we really want, which is short term, but what these 3 games can actually do is build a lot of character for you guys, because it's just the first season. And regardless of what happens, if you make it, trust me, you're gonna have the time of your lives. I mean, it's very evident, right? You can sense it. If you turn this around, then when you come out of this, you'll have much more confidence, belief, faith. All those things are a given. But even if that doesn't happen and even if the results don't go your way, if all of you very honestly can walk out of the field from the 3rd game, looking at each other in the eye and say, did I give 100%? And if the answer is yes to each one of you, then I think you've gained something which is very special. And the results will follow when they have to and if they have to. Because the reality of the situation is there are 4 more teams playing this tournament. It's not just you guys. Something that I've found it very hard to process in my career out of competitiveness. I wouldn't accept the opposition winning at all, but I forgot they're human beings as well, wanting to win maybe more on the day than me, if not as much. So there are so many factors that we tend to forget under pressure situations. But I just hope that you all can embrace this situation with grace, belief, integrity, and more than that, have with a lot of self-esteem. Have respect for yourselves as individuals who are selected because they are obviously good enough to be here. I'm saying this because the time that my captaincy tenure was coming to an end here, I was left with no belief. To be very honest, I was gone, like the tank was absolutely empty. But that was my own perspective, right? That was just me as an individual saying, oh, I've seen so much of this and I just can't manage it, I just can't handle it anymore. But the next season, new people came in, they had new ideas, there was another opportunity, they were excited. Maybe as an individual, I wasn't that excited, but they created the energy. We reached playoffs 3 years in a row, and now we start every season with the excitement that there was before. And I feel excited now, the person who was not up to the mark. So it's a collective responsibility. If someone's feeling down as well, the others can pull that person up. We've all done that at some stage in our career, but to be excited to do that under pressure when so many people are watching, not just in the stadiums but on TV, at home, family members are watching, what an opportunity to win the game for your team, when no one's believing in you. So that not only spreads the belief in the team, but people watching you, they get inspired. They start believing in you as individuals. So there's a lot to take out of these 3 games starting tonight. And I hope that this can be of little help to you guys. I'll be very happy if this makes any difference whatsoever. It might or it might not. But I've needed constant reminders, even from youngsters, because they have a fresh perspective. Right? I have been under pressure because I've played for so long and I've been insecure. I've tried to protect my performances. I've tried to protect my reputation. Oh, I'm Virat Kohli. I need to perform every game. I can't afford to get out. And then these youngsters come and tell me, why didn't you hit the ball? And I'm like, yeah, he's right. I couldn't think about it because I'm so caught up in me, and what I should do and how people are looking at me and who I am and all that stuff, that I forgot just how to play the game. Sometimes that's all we need to remember. Not sometimes, but actually all the time. And that's the only challenge we have. How to not complicate this and go away from the love of the game. That's why we all started playing, whether we picked up a bat or picked up a ball. We did this because we love playing the game.
So to keep that excitement alive when things are not going your way is the real test. This is the real test. If you had won 5 in a row, I wouldn't even pick up the call to come here, to be honest. I'm just here to tell you that this is what will help you learn. Not winning 5 in a row. That anyone can do in life looks great afterwards. So keep your heads high and keep a smile on your face. But inside there should be a fire burning behind that smile. You're not here to give freebies to the opposition. You put your bodies on the line. You get into a fight. You get into a tussle if it has to be done. Till the last ball is bowled, the match is not over, or till the last run is scored. If that means you have to fight till that last run with a teammate of yours that you play with, otherwise, it has to be done because this is the team right now, not that. That's all I have. I don't do this a lot, so this is all I can say. Yeah, that's all. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕಿಂಗ್ ಕೊಹ್ಲಿ ಅವರ ಮಾತುಗಳು ಯಾವ ಥರ ಇತ್ತು ಅಂತ. ಸಖತ್ತಾಗಿನೇ ಮಾತಾಡಿದ್ದಾರೆ. ಏನು ಇನ್ಸ್ಪಿರೇಷನ್ ಬೇಕಿತ್ತು ಆ ಮೂಮೆಂಟಲ್ಲಿ ಅವರು ನಮ್ಮ ಹೆಣ್ಮಕ್ಳು ಟೀಮ್ಗೆ ಅಂದರೆ ವುಮೆನ್ಸ್ WPL ಟೀಮ್ಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸಖತ್ತಾಗಿರ್ತಕ್ಕಂಥ ಮಾತುಗಳು ಸ್ನೇಹಿತರೆ. ನಿಮ್ಗೆ ನಿಜಕ್ಕೂ ಆ ಮಾತುಗಳು ಇಷ್ಟ ಆಗಿದ್ರೆ, ಇನ್ಸ್ಪಿರೇಷನ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚಿಗೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. RCBಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. 1 ಮ್ಯಾಚ್ ಸೋತರು RCBನೇ ಗುರು, 10 ಮ್ಯಾಚ್ ಸೋತರು RCBನೇ, ಮುಂದೆ ಸೋಲ್ತಾ ಇದ್ರು ಕೂಡ RCBನೇ. ನಮಗೆ ಕಪ್ಪಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಲಾಯಲ್ ಫ್ಯಾನ್ ಬೇಸ್ ಇದೆಯಲ್ಲ ಇಡೀ ವರ್ಲ್ಡಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವ ಟೈಮ್ ಬಂದಾಗಿದೆ. ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ RCB, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.